ಸರ್ಪ್ರೈಸಿಂಗ್ಲಿ ಯಾರು ಬಂದಿದ್ದಾರೆ ತೋರಿಸಿ ಬನ್ನಿ ನನ್ನ ವ್ಲಾಗಲ್ಲಿ. ಯಾರು ಬೇಕು ಏಯ್ ಗಾಡಿ ಬಿಡೋಗೇನಾ ಫಸ್ಟ್ ಟೈಮ್ ಪಾಸ್ ಕರ್ಕೊಂಡು ಬಂದ. ಬಾಯ್ ಫೇಮಸ್ ಸ್ಕೂಲ್ ಇಲ್ಲಿ. ಫಸ್ಟ್ ಡೆಸರ್ಟ್ ನಲ್ಲಿ ಟ್ರೈ ಮಾಡ್ತಾ ಇರೋದು. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ ಅಲಿಕ್ಕಿ ರಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈ. ಇವತ್ತಿನ ವ್ಲಾಗ್ ನೀವು ಒಬ್ವಿಯಸ್ಲಿ ತಮ್ಮನ್ನ ನೋಡಿರ್ತೀರ. ಏನೋ ಮೇ ಬಿ ಲೈಕ್ ಇಟ್ಸ್ ಬೀನ್ ಡಿಕೇಟ್ಸ್ ನಾನು ಟ್ರಾವೆಲ್ ಮಾಡ್ತಾರೆ. ಆ್ಯಂಡ್ ಡೆಸ್ಟಿನಿ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ತೀನಿ ಅಂತ. ಬಿಕಾಸ್ ಇಟ್ ಇಸ್ ಲೈಕ್ ಆಲ್ ಮಿಕ್ಸ್ಡ್ ಅಪ್ ಆಯಿತಾ, ಅದಕ್ಕೋಸ್ಕರ. ಸೊ ನೋಡಿ ಇವೆಲ್ಲ ಅನ್ವಿತಾ ಪ್ಲ್ಯಾನ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರೋ ಥರನೇ. ಇಟ್ಸ್ ಬೀನ್ ನಾವು 2:15 ಪಾಪ ನಮ್ಮಮ್ಮ ಎಬ್ಬರಿಸಿದ್ರು. ಎದ್ದು ಇವಾಗ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ದಿಸ್ ವಿಲ್ ಬಿ ಮೈ ಔಟ್ಫಿಟ್. ಓಕೆ, ಸೊ ಗೈಸ್ ನನಗೂ ಏನೋ ಗೊತ್ತಿಲ್ಲ. ಯೂಶ್ವಲಿ ನಾನು ಟ್ರಿಪ್ಗೆಲ್ಲ ಹೋಗೋಕೆ ನಂಗೆ ಇಷ್ಟ ಆಗೋಲ್ಲ. ಓಕೆ, ನಮ್ಮ ನಾಟ್ ಅ ಟ್ರಿಪ್ ಪರ್ಸನ್. ಅಂದರೆ ಅಲ್ಲೋದ್ಮೇಲೆ ಎಂಜಾಯ್ ಮಾಡ್ತೀನಿ ಡೆಫಿನೆಟ್ಲಿ. ಎಸ್ ಅಫ್ಕೋರ್ಸ್ ಇಲ್ಲ ಅಂತ ಅಲ್ಲ, ಬಟ್ ಇಲ್ಲಿ ಹೋಗೋಕ್ಕಿಂತ ಮುಂಚೆ ಒಂಥರ ಪಕ್ಕ ಅಂತ ಇರ್ತೈತೆ. ಐ ಒಂಥರ ಹಾರ್ಟ್ ಬೀಟೆಲ್ಲ ರೇಸ್ ಆಗ್ತಾ ಇರ್ತದೆ ಗೈಸ್. ಯಾಕಂತ ನನಗೆ ದೇವ್ರ ನನಗೂ ಗೊತ್ತಿಲ್ಲ. ಇವಾಗ ನೋಡಿ ಸ್ವಲ್ಪ ನನಗೆ ಸ್ವೆಟ್ ಆಗ್ತಾಯಿದ್ದೀನಿ. ಐ ಡೋಂಟ್ ನೋ ವೈ. ಅದು ಏನಾದರೂ ಇದಕ್ಕೆ ವರ್ಡ್ ಏನಾದರೂ ಇದ್ದರೆ, ಡಿಸೀಸ್ ಥರ ಏನಾದರೂ ವರ್ಡ್ ಇದ್ದರೆ ನಂಗೆ ಹೇಳಿ. ಓಕೆ, ನಾನು ತಿಳ್ಕೊತೀನಿ. ಸೊ ಗೈಸ್ ಬನ್ನಿ ಹೋಗೋಣ, ಲೆಟ್ಸ್ ಎಂಜಾಯ್. ಈ ವ್ಲಾಗ್ ಪೂರ್ತಿ ನನ್ನ ಡ್ರೀಮ್ನ ನಾನು ಅಚೀವ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ಬಿಕಾಸ್ ಆಫ್ ಅನ್ವಿತಾ ಆ್ಯಂಡ್ ಬಿಕಾಸ್ ಆಫ್ ಫಸ್ಟ್ ಗಾಡ್ ಆ್ಯಂಡ್ ನಮ್ಮ ದುರ್ಗಮ್ಮ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಸೊ ಹೋಗ್ತಾ ಮಾತಾಡೋಣ. ಓಕೆನಾ, ಅವಳೇನೋ ಬರ್ತೀನಿ ಅಂದಿದ್ದಾಳೆ, ಕ್ಯಾಬ್ ಲೇಟ್ ಆಯಿತು. ಸೊ ಅವಳನ್ನ ಪಿಕ್ ಮಾಡಿ ನಾನು ಹೋಗ್ತೀನಿ. ಓಕೆ, ಇವಾಗ ಹೋಗ್ತಾ ಇದ್ದೀನಿ. ಅವ್ರ ಹನಿ ಆ್ಯಂಡ್ ಟೀಮ್ ಇಸ್ ಟ್ರಾವೆಲಿಂಗ್. ಸೊ ಲೆಟ್ಸ್ ಗೋ. ಬಾಯ್ ಐಡ್ರಾ ಬಾಯ್, ಪಾಪ ಬಾಯ್. ಗೈಸ್ ಇದು ಚಂದ್ರನ ಇಲ್ಲ ಬೀದಿ ದೀಪನ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಎಷ್ಟು ಚೆನ್ನಾಗೈತೆ ನೋಡೆ, ಸಖತ್ತಾಯ್ತಲ್ಲ. ಫುಲ್ ಮೂನ್ ಐತೆ, ಚೆನ್ನಾಗೈತೆ. ಹಾಂ ಚೆನ್ನಾಗೈತೆ. ಆಮೇಲೆ ರೋಡ್ ನೋಡಿ ಟ್ರಾಫಿಕ್ ಇಲ್ಲ. ನಮ್ಮಮ್ಮ ನಮ್ಮಮ್ಮ ಕಾಣಿಸ್ತಾರ ಇಲ್ಲ ಗೊತ್ತಿಲ್ಲ ಗೈಸ್. ದುರ್ಗಾ ಪರಮೇಶ್ವರಿ. ನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು. ಗೈಸ್ ನಾನಿದು ಫಸ್ಟ್ ಟೈಮ್ ನಾನು ಬಂದಿರೋದು ಇಲ್ಲಿ ಏರ್ಪೋರ್ಟ್ಗೆ. ಆ್ಯಂಡ್ ದಿಸ್ ಇಸ್ ಲೈಕ್ ಹೇಳ್ತೀನಿ ಫೈನಲಿ ಹನಿ ಏರ್ಪೋರ್ಟ್. ಲಗೇಜ್ ತಗೊಂಡು ಹೋಗ್ತಾ ಇದ್ದಾಳೆ. ನಂಗೆ ಗೊತ್ತೇ ಇಲ್ಲ, ಅವೆಲ್ಲ ಪ್ರೆಸ್ ಮಾಡಿ ಬೇರೆ ತಗೋಬೇಕು. ಅವನಿಗೆ ಗೊತ್ತಿವಲ್ಲ, ನಂಗೂ ಗೊತ್ತಿಲ್ಲ. ಅಲ್ಲಿ ಎಳಿತಾ ಇದ್ದೆ, ಹೋಗಿ ಬರ್ತಾನೆ ಇಲ್ಲ. ಆಮೇಲೆ ಪ್ರೆಸ್ ಮಾಡಿ ಹೇಳ್ದೆ, ಬಂದ್ಬಿಡ್ತು. ಸಕ್ಕತ್ತಾಗಿರೋದು ಏನಿಲ್ಲ. ಗೈಸ್ ಇವಾಗ ಬೋರ್ಡಿಂಗ್ ಪಾಸ್ ಇಸ್ಕೊತಾ ಇದ್ದೀವಿ. ವಿಡಿಯೋನ ಮಾಡ್ತಾಳೆ ಬಿಕಾಸ್ ನನಗೆ ಐಡಿಯಾನೇ ಇಲ್ಲ. ಬಿಕಾಸ್ ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಅಲ್ಲ. ಸೊ ಬೋರ್ಡಿಂಗ್ ಪಾಸ್ ಇಸ್ಕೊತಾಳೆ. ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ಆನ್ಲೈನ್. ಓಕೆ, ಮೆಮರಿಗೋಸ್ಕರ ತಗೊಂತ ಇದ್ದೀನಿ. ಓಕೆ, ಏನೋ ಹೇಳಿದ್ಲು ಅರ್ಥ ಆಗಿಲ್ಲ ಅಂತ. ನಾನು ಕಾಫಿ ಕುಡಿಲ್ಲ. ಎಷ್ಟು ಕಾಸ್ಟ್ಲಿ? ಹೌದಾ, ಎಷ್ಟಿರುತ್ತೆ ಅಂದಾಜು? ಏರ್ಪೋರ್ಟಲ್ಲೆಲ್ಲ ಕಾಫಿ ಅಂದರೆ ರಾಮೇಶ್ವರಮಲ್ಲಿ ಒಂದು ಕಾಫಿ 500 ಅಂತೆ. ಹೌದಾ ಪ್ಲೀಸ್? ಹೌದಾ, ನಮ್ಮ ತಮ್ಮ ಹೇಳ್ತಿದ್ದ. ನಾವು ಅವನಿಗೂ ಐಡಿಯಲ್ಲ, ನಮಗೂ ಐಡಿಯಲ್ಲ. ಹೌ ಇಸ್ ಚೆಕಿಂಗ್ ಗೋಯಿಂಗ್ ಆನ್? ನನ್ನ ಮೊದಲೇ ಪೇಷನ್ಸ್ ಇಲ್ಲ ಅಂಥದ್ರಲ್ಲಿ ಏನು ಗೊತ್ತಾಗ್ತಾ ಇಲ್ಲ. ಲಗೇಜ್ ಎಲ್ಲ ಕರ್ಕೊಂಡು ಬಂದಿದ್ದೀವಿ ಗೈಸ್. ಅದೇ ಟೈಮ್ ಪಾಸ್ಗೆ ಕರ್ಕೊಂಡು ಬಂದ. ಎಂಟರ್ಟೈನ್ಮೆಂಟ್ ಅಲ್ವಾ ನೀನು? ಈ ಸರ್ಪ್ರೈಸಿಂಗ್ಲಿ ಯಾರು ಬಂದಿದ್ದಾರೆ ತೋರಿಸಿ ಬನ್ನಿ ನನ್ನ ವ್ಲಾಗಲ್ಲಿ. ವಾಟ್ ಆ ಸರ್ಪ್ರೈಸ್ ಗೈಸ್. ಓಡಬಿಟ್ರ ಇಲ್ಲ ಅಲ್ಲೇ ಅವ್ರು ಇವರು ಕಾಯ್ತಾರೆ. ಅವ್ರು ಟೈಮ್ ಸೆನ್ಸ್ ಕಣೆ ನಂತರ. ಆಯ್ತು ನೋಡಿಲ್ಲ. ವಾಟ್ ಆ ಸರ್ಪ್ರೈಸ್. ಅಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಮ್ಮ ನಿಜ ಹಾಕಮ್ಮ, ನಿಜ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಫೈನಲಿ ಸೆಕ್ಯೂರಿಟಿ ಚೆಕ್ ಇಸ್ ಡನ್. ಏನೇನೆಲ್ಲ ಚೆಕ್ ಮಾಡ್ತಾರೆ ಗೊತ್ತಾ? ಅದಕ್ಕೆ ನಂಗೆ ಕೆಲವು ಬಟ್ಟೆನೂ ಬಿಚ್ಚಿಲ್ಲ. ಇವಾಗೆಲ್ಲ ಒಳಗಡೆ ಹಾಕೊತಾ ಇದ್ದೀನಿ. ಇಟ್ಸ್ ಲೈಕ್ ವೆರಿ ಲಾಂಗ್ ಪ್ರೊಸೆಸ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದಕ್ಕೆ ಬೇಗ ಬರಬೇಕು. ಲಾಟ್ಸ್ ಆಫ್ ಪೇಷನ್ಸ್ ಇದೆ. ಚಪ್ಪಲಿ ನೋಡಿ
ಇವಳು ಹೇಳಿದೆ ಕ್ರೇಜಿ ಶಾಪ್ಸ್ ಐತಲ್ಲ ಏನೇನೋ ಐತೆ ಆಂಟಿಕ್ ಪೀಸ್ ನಂಗೆ ಸುಜಿ ದೊಡ್ಡಮ್ಮ ನೆನಪಾಗ್ತಾರೆ. ನಾವು ಅಮ್ಮನ ಕರ್ಕೊಂಡ್ಬಿಡ್ಬೇಕು ಒಂದ್ಸತಿ ನಾ ಕರ್ಕೊಂಡು ಬರ್ತೀನಿ ಮಮ್ಮಿ ಸ್ವಲ್ಪ ಟೈಮ್ ಕೊಡು ಅವ್ರಿಗೆ ಹನಿಗೆ ಓಡಾಡಿಸಿ ನಾನು 100 ಬಾಗಿಲು ಮಾಡಿಬಿಟ್ಟು ಅವ್ಳಿಗೆ ರಾಮೇಶ್ವರಮ್ಮು ಇಲ್ಲೇ ಹೇಳಿದ್ದು ಗೌರೀಶ್ ಕಾಫಿ ಕೇಳೋಣವ ಇಷ್ಟ ಅಂತ ಸುಮ್ಮನೆ ಕೇಳೋಣವ ನಾನು ತಗೊಳೋ ಸಾವುಕಾರಲ್ಲ ಹೇಳಿ ಹಾಂ ಇರಲಿಲ್ಲ ರಾಮೇಶ್ವರಂ ಗೈಸ್ ಅದು ಏರ್ಪೋರ್ಟಲ್ಲಿ ನಾವು ಇರೋದ್ರೆ ಎಷ್ಟು ಕಾಫಿ ಇಷ್ಟು 250 ಚೆನ್ನಾಯ್ತಲ್ಲ ಕೊಡೋದು 25 ರೂಪಾಯಿಗೆ. ನಮ್ಮ ಪಾಕಶಾಲೆಯಲ್ಲಿ 23 ಕಾಫಿ ನಿಜವಾಗ್ಲೂ ಜನ ತಿಂತಾರಂದ್ರೆ ಲಕ್ಕಿ ಗೈಸ್. ನಾವು ಅಷ್ಟು ಇಚ್ಚಾಗಷ್ಟು ತಿನ್ಬೇಕು ಅಲ್ವಾ? ಅಷ್ಟೆಲ್ಲ ಕೊಡೋಕ್ಕಾಗಲ್ಲ. ನನಗಂತೂ ಹೊಟ್ಟೆ ತುಂಬ ಆಚೆ ಎಷ್ಟು ಹೋಟೆಲ್ಸ್ ಐತೆ ಕಮ್ಮಿ ಕೊಡ್ತಾರೆ. ಪಾಪ ಅವ್ರ ಬಿಸ್ನೆಸ್ ಬೆಳ್ದಂಗೆ ಆಗುತ್ತೆ. ತಿಳ್ಕೊಂಡು ಬಂದ್ಬಿಡೋದು. ಜೋರಾಗಿ ಮಾತಾಡೆ ಕೇಳಿಸ್ತಾ ಇಲ್ಲ ಇಲ್ಲಿ. ಕಾಟನ್ ಹಾಕೊಂಡಿದ್ಯಾ? ಅದಕ್ಕೆ ಮೆತ್ತ ಮಾತಾ ಸ್ಟಾರ್ ಬಾಕ್ಸ್ ಐತಲ್ಲ ಇಲ್ಲೇ ತಗೊಂಡು ಬಟ್ ಇಷ್ಟೊತ್ತು ನಾವು ಕೊಟ್ಬಿಟ್ರೆ ಹೋಗ್ಬಿಡ್ತೀನಿ. ಚೆನ್ನಾಗಿದೆ ಏರ್ಪೋರ್ಟ್ ಚೆನ್ನಾಗಿದೆ. ಇಟ್ಸ್ ವೆರಿ ಗುಡ್ ನಾಟ್ ವೆರಿ ಗುಡ್ ಬಿಯಾಂಡ್ ಎಕ್ಸ್ಟ್ರೀಮ್ ಮಾಲ್ ಆಫ್ ಏಷ್ಯಾ ಹೌದು ಬಸ್ಸಲ್ಲಿ ಹೋಗ್ಬೇಕು ಮುಂಬೈ ಫ್ರ್ಯಾಂಕ್ ಇದೆಯಲ್ಲ ಫ್ರ್ಯಾಂಕ್ ನನ್ನ ಕಾಲ್ ನೋವೆಲ್ಲ ಬರಲ್ಲ. ಜಸ್ಟ್ 10 hours ಅಷ್ಟೇ, ಬರೀ 10 hours ಅಷ್ಟೇ ಫ್ಲೈಟ್. ಓಕೆ ಲೆಟ್ಸ್ ಗೋ. ಫ್ಲೈಟ್ ಅಲ್ಲ ಬಸ್ ನಾಟ್ ಲೈಕ್ ಚೆನ್ನಾಗಿದೆ. ನನ್ನ ಮಕ್ಕಳಿದ್ದಾರೆ ಲಿಟ್ರಲಿ ಹೆಂಗಿದೆ ಅಂದರೆ ವೆದರು ಸಿಕ್ಕಾಪಟ್ಟೆ ಚಳಿ ಸಿಕ್ಕಾಪಟ್ಟೆ ಅಪ್ಪ ನಾನು ಹೆಂಗೆ ಬದುಕ್ತಾ ಇದ್ದೀನಿ ನೋಡಿ. ಫ್ಲೈಟು ಇದೆ ನಮ್ಮ ಫ್ಲೈಟು ಇವತ್ತು ಹೋಗೋ ಫ್ಲೈಟು ಇದೆ ಓಕೆನಾ. ಏಟಿಗೂ ಸಿಕ್ಕಾಪಟ್ಟೆ ಚಳಿ ಇದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಐ ಡೋಂಟ್ ನೋ ವೈ ಸೋ ಮಚ್. ನೋಡಿ ನಿಮ್ಗೆ ಬಾಗ್ ಗೊತ್ತಾಗ್ತದೆ. ಆಮೇಲೆ ನೋಡಿ ಇಲ್ಲಿ ಎಷ್ಟು ಫ್ಲೈಟ್ಸ್ ಇದೆ. ಇದು ನಮ್ಮ ಫ್ಲೈಟ್ ಓಕೆನಾ. ಸಿಕ್ಕಾಪಟ್ಟೆ ಚಳಿ ಇದೆ ಕಂಟ್ರೋಲ್ ಆಗ್ತದೆ. ಓಕೆ ಒಳಗಡೆ ಒಂದಲ್ಲಿ ಸಿಗ್ತೀನಿ. ಇಲ್ಲಿ ಜಸ್ಟ್ ಫ್ಲೈಟಲ್ಲಿ ಕುತ್ಕೊಂಡೆ. ಇಟ್ಸ್ ಲೈಕ್ ಮಾಮೂಲಿ ಬಸ್ ಥರ ನನಗೆ ಆ ಥರ ನಾನು ಏನೇನೋ ಅಂದ್ಕೊಂಡೆ ಬಿಕಾಸ್ ಐ ಡಿಂಟ್ ನೋ ಅಲ್ಲ ಲೈಕ್ ಆಬ್ವಿಯಸ್ಲಿ ಇಟ್ ಇಸ್ ಗುಡ್ ಫೀಲಿಂಗ್ ಯಾರ್. ಲೆಟ್ ಮಿ ಶೋ ಯು. ಆ್ಯಂಡ್ ಅದು ಸರ್ Likirach is feeling good and I'll really miss my Bengaluru. I'll be back very very soon. ನೋಡು ಇಲ್ಲೂ ವ್ಯಾಕ್ಸ್ ಅಂತ ಸಾಕೋತಾಗಲ್ಲ. ವ್ಯಾಕ್ಸ್ ಮಾಡಿದ್ದೀವಿ ವಿಕ್ಸ್ ಸಾಕಂತ ಅದು ಹೇಳೋ ಅವಶ್ಯಕತೆ ಇಲ್ಲ. ಹೇಳ್ಬಿಟ್ಟೆ ಕಾಮನ್ ಸೆನ್ಸ್ ಅನ್ನೋದಿಲ್ಲ ಜನರಿಗೆ. ಸೈನಸೈಟಿಸ್ ಅದು ಎ ಸಿ ಆಫ್ ಮಾಡಿಸಿದಲ್ಲ. ನಂಗೆ ಎ ಸಿ ಇರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ನನಗೆ ಮುಂಚೆನೇ ಗೊತ್ತು ಅವಳಿಗೆ ಎ ಸಿ ಆಫ್ ಬರಲ್ಲ, ಅದಕ್ಕೆ ಆಫ್ ಮಾಡಿಬಿಟ್ಟಿದ್ದು. ಗೈಸ್ ಐ ಆಮ್ ವೇಟಿಂಗ್ ಟು ಸಿ ಸನ್ರೈಸ್ ಫ್ಲೈಟಿಂದ ಹೆಂಗಿರುತ್ತೆ ಅಂತ. ಫುಲ್ ಆರೆಂಜ್ ಸ್ಕೈ. How are you feeling? First time we're traveling together. Alone. ವೆರಿ ಹ್ಯಾಪಿ, ವೆರಿ ಎಕ್ಸೈಟೆಡ್. ಅವಳು ಫಸ್ಟ್ ಫ್ಲೈಟ್ ಅಂತ ನಂಗೆ ಇನ್ನೂ ಖುಷಿ ಆಗ್ತಾ ಇದೆ. ಇವ್ರ ಮನೆಯಲ್ಲಿ ಯಾವುದೇ ರೀತಿ ಕಳ್ಸಿದ್ರು ಇವಳು ಇದ್ದಾಳೆ ಅಂತ ಕಳ್ಸಿದ್ರು. ನೋಡಿ guys. ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು. ಏನು ಕೇಳ್ಸಲ್ಲ ಏನು ಕೇಳ್ಸಲ್ಲ. ಆಮೇಲೆ ಅವ್ರು ಮಾಡ್ತೀನಿ. ವೆದರ್ ಐ ಕ್ಯಾನ್ ಯೂಸ್ ದಿಸ್ ವರ್ಡ್ಸ್ ಮೇ ಬಿ ಇಟ್ ವಿಲ್ ಬಿ ಏನದು ವೈಲೇಷನ್. ಏನು ವರ್ಡ್ಸ್ ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೆ? ಐ ಆಮ್ ಕಂಪ್ಲೀಟ್ಲಿ ಬಿ ಫಿಶ್ಡ್ ಅಪ್. ಹೌದಾ ಗೈಸ್ ಐ ಟೆಲ್ ಯು ದ ಎಕ್ಸ್ಪೀರಿಯನ್ಸ್ ಲೇಟರ್. ಇವಾಗ ಲಗೇಜ್ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಕು. ಬಸ್ಸಲ್ಲಿ ಕೂತ್ಕೊಂಡಿದ್ದೇವೆ ಗೈಸ್. ಅವಳು ಯಾರು ನಮ್ಮ ಐರಾ ಹಣ್ಣು ಥರನೇ ಅವಳೆ. ನಂಗೆ ನನ್ನ ತಂಗಿನೇ ನೆನಪಾಗ್ತದೆ. ಬಟ್ ಐರ ಅಷ್ಟರಲ್ಲೇ ಅಲ್ಲ. ಹಾಂ ನನ್ನ ಐರಾ ಮುದ್ದು ಗೈಸ್. ಅದು ನಾನು ಬ್ಯೂಟಿಫುಲ್ ಮಿಸ್ ಮಾಡ್ಕೊಂತೀನಿ. ಸೊ ಐಲ್ ಬಿ ಬ್ಯಾಕ್ ಇನ್ ರೋಡ್ವೇಸ್. ಗಾಳಿ ಹೋಗ್ತೈತೆ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಓಕೆ, ಇಟ್ ವಾಸ್ ಗುಡ್. ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ಸಾಫ್ಟ್ವೇರ್ ಜನ ನಮ್ಮಂತ ಬಡವ್ರು ಮಿಡಲ್ ಕ್ಲಾಸ್. ಅಭ್ಯಾಸಕ್ಕಿಂತ ಟ್ರಾವೆಲಿಂಗ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಇನ್ 2 hours ಇಸ್ ಲೈಕ್ ನೈಸ್. ಇದು ಹಂಗೆ ಹೋಗ್ತೈತೆ ಅನ್ಸ್ಬಿಡುತ್ತೆ ಬಸ್ಸು.
ಓಕೆ ಗೈಸ್, ಅಲ್ಲಿ ಹೋಗಿ ಲಗೇಜ್ ಇಸ್ಕೊಬೇಕಂತೆ. ನಮ್ಮ ಬಾಸ್ ನೋಡಿ ಅಲ್ಲೇ ಮೇಲ್ಗಡೆ ಅಷ್ಟು ಮಿಂಚ್ತಾ ಇದ್ರು, ಇಲ್ಲೆಲ್ಲ ಮುಚ್ಬಿಟ್ಟವ್ರೆ ಕ್ಲೌಡ್ಸ್ ಅವರು. ಅದೇ ಹಾರಾಡುವ ರಗಿಲಿತಲ, ಇವರೆಲ್ಲ ಹಿಂದಿಯವರೇ, ನಮ್ಮ ಭಾಷೆಯವ್ರಿಲ್ಲ, ಅದೇ ಕಷ್ಟ ನಂಗೆ ಇವತ್ತು. ಅಷ್ಟೇ. ಓಕೆ, ನಂಗೆ ನೋಡಿ ಇವಾಗ ಫ್ಲೈಟೇ ಹೋಗ್ತೈತೆ ಅನಿಸ್ತದೆ, ಎಲೆಕ್ಟ್ರಿಕ್ ಬೇರೆ. ಅದ್ರ ಜೊತೆನೇ ನಂಗೆ ಗ್ಲಾಸ್ ಫ್ರೀ ಕೊಟ್ಟಿದ್ದು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಲ್ಲ, ಅದೇ ನೋಡಿ ಮುಂಬೈ ಏರ್ಪೋರ್ಟು. ನಾನು ಹೇಳೇ ಇಲ್ಲ ಅವ್ರಿಗೆ ಇಲ್ಲಿ ಬಂದಿದ್ದೀನಿ ಅಂತ, ನಾನು ಮುಂಬೈಗೆ ಬಂದಿದ್ದೀನಿ. ನಾನು ಹೇಳೇ ಇಲ್ಲ, ಸಾರಿ, ನಾನು ಹೇಳಿಲ್ಲ. ಮುಂಬೈ ಏರ್ಪೋರ್ಟ್, ದಿಸ್ ಇಸ್ ನವಿ ಮುಂಬೈ. ತಕ್ಷಣ ನಮ್ಮ ಬೆಂಗಳೂರಲ್ಲಿ ಫ್ರೇಗ್ರೆನ್ಸ್ ಚೆನ್ನಾಗಿರ್ತದೆ, ಚೆನ್ನಾಗಿಲ್ಲ. ಆ್ಯಂಡ್ ನಾನು ಕೇಳಕ್ಕೆ ಹೋದರೆ ನಾನು ಕೇಳಬೇಡಿ, ಯಾಕಂದರೆ ನಾನು ತುಂಬ ಪಾರ್ಷಲ್ ಇದ್ದೇನೆ ನಮ್ಮ ಕನ್ನಡದವ್ರಿಗೆ. ನಾನು ಆಲ್ವೇಸ್ ಆನೆಸ್ಟ್ ರಿವ್ಯೂ ಹೇಳಲ್ಲ ನಾನು, ಇವಳನ್ನ ಕೇಳಿ. ನೋಡಿ ಲಗೇಜ್ ಈ ಥರ ಲಗೇಜ್ ಬರ್ತಾ ಇರುತ್ತೆ ಏರ್ಪೋರ್ಟಲ್ಲಿ. ನೀವು ಕರೆಕ್ಟಾಗಿ ಪಿಕ್ ಮಾಡಿಲ್ಲ ಅಂದರೆ ಸುತ್ತಾಗ್ತಾ ಇರುತ್ತೆ, ಅದು ಸುತ್ತಾಗ್ತಾ ಇರ್ತಿಲ್ಲ. ಸೊ ವಿ ಹ್ಯಾವ್ ಟು ವೆಯ್ಟ್. ಆಮೇಲೆ ಇಲ್ಲಿ ಕೊಟ್ಟಿರ್ತಾರೆ ನೋಡು, ಬೆಂಗಳೂರು ಕನ್ನಡ ಅಲ್ವಂತು. ಫೈನಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಯಾರು ಬೇಕು ಗೈಸ್? ನೆಟ್ವರ್ಕ್ ಇಸ್ ಝೀರೋ ಇಲ್ಲ ನಮ್ಮ ಬೆಂಗಳೂರಲ್ಲೇ, ಪರವಾಗಿಲ್ಲ. ಆ್ಯಂಡ್ ಐ ಆಮ್ ಫೀಲಿಂಗ್ ಸಮ್ ವಾಟ್ ಗೈಸ್, ಲೈಕ್ ಹೊಟ್ಟೆಲ್ಲ ಹೊಲಿಸ್ತಾ ಇದೆ. ಎನಿವೇಸ್, ಇವಾಗ ಮನೆಗೆ ಹೋಗಿ ಸಿಗ್ತೀನಿ. ಯಾವ ಮನೆ ಅಂತಲೇ ತೋರಿಸ್ತೀನಿ. ಮನೆ ಅಂದ್ಕೊಂಡು ಶಾಕ್ ಆಗಿಬಿಟ್ಟಿದ್ದೀನಿ. ಇವಾಗ ನಾವು ಲಾಜೆಲ್ಲ ಸ್ಟೇ ಮಾಡ್ತಾಯಿಲ್ಲ, ಅವಳ ಆಂಟಿ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಸೊ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇವಾಗ ಅವಳ ಲಗೇಜ್ ತಗೊಂಡು ಬಂದು ಕ್ಯಾಬ್ ಬುಕ್ ಮಾಡ್ತಾಳೆ. ಬಂತೇನಾ ಗೈಸ್? ಇಲ್ಲಿ ಟ್ರಾಫಿಕ್ ನೋಡ್ರಿ. ಇವಾಗ ಜಸ್ಟ್ ದರ್ಶನ್, ಓಯ್ ಗಾಡಿ ಬಿಡೋಗೇನಾ? ಯಾಕೆ ಇವಾಗ ಜಸ್ಟ್ ಕಾರಲ್ಲಿ ಕೂತ್ಕೊಂಡ್ರಿ, ಬುಕ್ ಮಾಡಿ ಕ್ಯಾಬ್ನ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅರಾನ್. ಸೊ ಲೆಟ್ಸ್ ಗೋ. ಆಲ್ ಶೋ ಆನ್ ರೋಡ್ ಹೆಂಗಿರುತ್ತೆ ಅಂತ, ಓಕೆನಾ? ಫೈನಲಿ ಮುಂಬೈ. ನನ್ನ ಫಸ್ಟ್ ಟೈಮ್ ಬರ್ತಾ ಇರೋದು ಮುಂಬೈಗೆ. ನಾನು ಎಲ್ಲೂ ಹೋಗಿಲ್ಲ ಮುಂಬೈಗೆ, ಯಾವತ್ತೂ ಬಂದಿರಲಿಲ್ಲ ನಾನು. ಇಟ್ ಇಸ್ ದ ವೆರಿ ಫಸ್ಟ್ ಟೈಮ್. ಹಂಗೆ ಶಾರ್ಟ್ಸ್ ಕ್ಲಿಪ್ಸ್ ಹಾಕೊಂಡು ಹೋಗ್ತಾ ಇರ್ತೀನಿ, ನೀವು ನೋಡ್ಕೊಂಬಿಡಿ, ಓಕೆನಾ? ಅವನ ನಿಯಮ ಮೀರಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯುವುದು, ವಿಷಾದವಾಗಲಿ. ಗೈ ಸ್ಟೇಡಿಯಂ ಅಂತ ಯಾವ್ದು ಸ್ಟೇಡಿಯಂ ಡಿವೈ ಪಾಟೀಲ್. ಓ ನೈಸ್. ಗೈಸ್, ಇಟ್ಸ್ ಸಿಮಿಲರ್ ಟು ಬ್ಯಾಂಗ್ಳೂರ್ ಎಕ್ಸಾಕ್ಟ್ಲಿ, ಐ ಫೀಲ್ ಪರ್ಸನ್. ಗೈಸ್, ಇದು ಲೋಕಲ್ ಟ್ರೈನ್ ಅಂತೆ. ನನಗೆ ಆನೆಸ್ಟ್ಲಿ ಗೊತ್ತಿರಲಿಲ್ಲ, ಇವ್ರು ಹೇಳಿದ್ರು. ಫುಲ್ ಕ್ರೌಡೆಡ್ ಅಂತೆ, ಬರೀ ಅದು ಮುಂಬೈಲಷ್ಟೇ ಓಡಾಡೋದಂತೆ. ಅದು ನಂಗೆ ಗೊತ್ತಿರಲಿಲ್ಲ ಇದು, ಬಟ್ ಹೆವಿ ರಶ್ಶು. ನನ್ನಂತವ್ರು ಹೋಗ್ಬಿಟ್ರೆ ಅಷ್ಟೇ, ನಾವು ಅಲ್ಲ, ಚಾನ್ಸ್ ಇಲ್ಲ. ನಾನು ಇನ್ನೊಂದ್ಸತಿ ಇದು ಫ್ಲೈಟಲ್ಲಿ ಹೋಗ್ಬಿಡ್ತೀನಿ ಅದರಲ್ಲೂ. ಇರೋ BMTCನೇ ಇಕ್ಕಲ್ಲ, ಇನ್ನು ಇದೆಲ್ಲ ನೋಡೋಣ. ನಾವು ನೋಡ್ತಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನನ್ನ ಚೆರಿ ಬ್ಲಾಸಮ್ಸ್ ಇದೆ, ಝೂಮ್ ಆಗ ಚಿಕ್ಕ. ನನ್ನ ಚೆರಿ ಬ್ಲಾಸಮ್. ಆ್ಯಕ್ಚುಲಿ ನಾನು ಇವ್ರ ಆಂಟಿ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಬಂದೆ. ನಾವು ಮುಖ ನೋಡ್ಬೋದು ಎಷ್ಟು ಟಯರ್ಡ್ ಆಗಿದೆ ಅಂತ ಹೇಳಿ 4 ಅವರ್ ನಿದ್ದೆ ಹೊಡೆದವಳು, ಲಿಟ್ರಲಿ 4 hours ಶೀ ಸ್ಲೆಪ್ಟ್. ಇವಾಗ ಚೀಸ್ ಕೇಕ್ ತಿನ್ನೋಣ ಅಂತ ಬಂದ್ರಿ ಮುಂಬೈಗೆ. ಸೊ ಏನು ಗೊತ್ತಾ, ನಾನು ಫುಲ್ ಹಿಂಗಾಗ್ಬಿಡೈತಲ್ಲ ಒಂಥರ ರೆಡ್. ಓಕೆ, ಲೆಟ್ಸ್ ಹ್ಯಾವ್ ಚೀಸ್ ಕೇಕ್. ಫಸ್ಟ್ ಡೆಸರ್ಟ್ನಲ್ಲಿ ಟ್ರೈ ಮಾಡ್ತಾ ಇರೋದು ಪಿಜ್ಜಾ. ಮುಂಬೈಯಲ್ಲಿ ಆಟೋ ರೈಡ್ ಹೋಗ್ತಾ ಇದ್ದೀನಿ. ಸೇಮ್ ನಮ್ಮ ಬೆಂಗೋಸ್ಕರನೇ. ಏನು ನನಗೇನು ಅಷ್ಟೆಲ್ಲ ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಯಾಕೆ ಎದೆ ಬಿಡ್ತಾರಾ? ತರಿಸಿದ್ದೀವಿ ಹಂಗೆ. ಆಂಟಿ ಆಗ ಇಷ್ಟ, ಈ ಆಂಟಿ ಮನೇಲಿ ಇರೋದು.
ಇವರು ಶೈಲಾ ಆಂಟಿ ಅಂತ ನಮ್ಮ ಮಮ್ಮಿ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್. ಹಾ. ನಾನು ಇವಳು ಹಾ. ತುಂಬಾ ಕ್ಲೋಸು. ನಾವು ಚಿಕ್ಕವರಿದ್ದಾಗಿಂದ ಒಂದೇ ಸ್ಕೂಲಲ್ಲಿ ರೀಡ್ ಮಾಡಿದ್ವಿ, ಒಂದೇ ಕಾಲೇಜಲ್ಲಿ ರೀಡ್ ಮಾಡಿದ್ವಿ. ಕಾಲೇಜ್ ಒಂದೇನಾ? She has done M.Com, I have done MA. ಓಕೆ ಓಕೆ. ಮುಂಬೈಗೆ ಬಂದಿದ್ದಾರೆ. ಮುಂಬೈ ಸುತ್ತಾಡಿಸ್ತಾ ಇದ್ದೀನಿ ಇವರಿಗೆ. ಇವ್ರು ನಮ್ ಗೈಡು ಮುಂಬೈ ಮುಂಬೈ ಅದಕ್ಕೆ ಇಲ್ಲೊಂದು ಸ್ಕೂಲ್ ಇತ್ತು ಗೈಸ್, ಅದ್ರ ಬಗ್ಗೆ ಸೇಂಟ್ ಫ್ಲೋರೆನ್ಸ್ ಸ್ಕೂಲ್. ಫೇಮಸ್ ಸ್ಕೂಲ್ ಇಲ್ಲಿ. ಎಸ್ ಎಸ್. ಈಗ ನಮ್ಮ ಆಫೀಸ್ಗೆ ಹೋಗೋಣ. ಇವ್ರು ನಿಮ್ಮ ಆಫೀಸ್ ಗಂಟೆ ಬನ್ನಿ ಅಂಡಿ ಹೋಗೋಣ. ಬಿಸ್ನೆಸ್ ಮಾಡೋಣ ಇವ್ರಿಗೆ. ನಿಮ್ಮ ಭಾಷೆದಾಗ ಮಾತಾಡಕತ್ತೀನಿ ಉತ್ತರ ಕರ್ನಾಟಕ. ನೀವು ನಮ್ಮ ಭಾಷೆ ಇಲ್ಲ ಆಂಟಿ ನಾ ಬೆಂಗಳೂರು ಭಾಷೆ. ನಾನು ಉತ್ತರ ಕರ್ನಾಟಕದಾಗ ಮಾತಾಡ್ತೀನಿ. ನೀವು ಮಾತಾಡಿ ನಿಮ್ಮ ಭಾಷೆ ಎಲ್ಲ ಕನ್ನಡದವ್ರು ಒಂದೇ ಅಲ್ವಾ? ವಿಶಾಲ ಹೃದಯವಂತರ ನಾವೆಲ್ಲ. ನಿಮ್ ಕಡೆ ಉತ್ತರ ಕರ್ನಾಟಕ ಕಡೆನೇ ನಂಗೆ ಜಾಸ್ತಿ ಇಷ್ಟಪಡ್ತೀನಿ. ನೋಡ್ರಿ, ನಾನು ಉತ್ತರ ಕರ್ನಾಟಕದಕ್ಕೆ ಅದೇನ, ನಾ ಬೆಂಗಳೂರಿನಕ್ಕೆಲ್ಲ, ಬಟ್ ಬೆಂಗಳೂರು ಲವ್ ಮಾಡ್ತೀನಿ. ಬಟ್ ಉತ್ತರ ಕರ್ನಾಟಕದಕ್ಕೆ ನಾವು ಉತ್ತರ ಕರ್ನಾಟಕ ಮಾತಾಡ್ತಾನು, ಏನು ತಿಳ್ಕೊಬೇಡ್ರಿ. ಇಲ್ಲ ಏನು ತಿಳ್ಕೊಳಲ್ಲ ಆಂಟಿ, ನಮ್ಮ ಆಡಿಯನ್ಸ್ ಒಳ್ಳೆಯವರು. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಆಂಟಿ. ರೇಂಜಿಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಮ ಕನ್ನಡದಲ್ಲಿ ಬೋರ್ಡ್ ಹಾಕಿದ್ದಾರೆ ಗೈಸ್ ತಿಂಡಿ ಅಂತ. ಪರವಾಗಿಲ್ಲ, ಐ ಲವ್ಡ್ ಇಟ್. ಇಟ್ಸ್ ಓಕೆ. ನಮ್ಮ ಭಾಷೆಗೂ ಇದೆಯಲ್ಲ ತಿಂಡಿ ಅಂತ. ನೆಕ್ಸ್ಟ್ ತಿಂಡಿ ತಿನ್ನೋಕ್ಕಿಲ್ಲ ಬರಲ್ಲ. ಅಲ್ಲಿಂದ ಎಲ್ಲಿ ಬರ್ತೀನಿ? ಏನು ಚಿಕ್ಕ ವಯಸ್ಸಲ್ಲಿ ನನ್ನ ಸೈಕಲ್ ಇದ್ದಿತ್ತು ಲೇಡಿ ಬರ್ಡು. ನಿನ್ನ ಹತ್ರ ನನ್ನ ಸೇವಾ ನಂಗೆ ಆದರೆ ಇಷ್ಟ ಆಗ್ತಾ ಇರಲಿಲ್ಲ. ಭಾವನ ಹತ್ರ ಈ ಥರ ಇತ್ತು, ನಡಿ ಸೈಕಲ್ ಓಡಿಸ್ತಿದ್ದೆ. ಓಕೆ. ಎಷ್ಟು ಸೈಕಲ್ ಇದೆ? ಐರಹನಿ ಬೇಕಾ? ಇದು ನೋಡಿ, ಇದು ವಾಶಿ 17. ಹಾಂ. ಸೊ ದಿಸ್ ಇಸ್ ಹಾರ್ಟ್ ಆಫ್ ದಿ ಸಿಟಿ. ಹಾರ್ಟ್ ಆಫ್ ದ ಸಿಟಿ. ಎಸ್ ಎಸ್. ಏನಿದೆ ಆಂಟಿ, ಏನು ಸ್ಪೆಷಲ್ ಇಲ್ಲಿ? ಇದು ವಾಶಿ ಸೆಕ್ಟರ್ 17. ಓಕೆ. ಮೇನ್ ಮಾರ್ಕೆಟು, ಆಫೀಸಸ್, ಹಾಂ. ಕಮರ್ಷಿಯಲ್ ಎಲ್ಲ ಇಲ್ಲೇ. ಓ. ಹೆಚ್ಚಾಗಿ ಜಾಸ್ತಿ ಇಲ್ಲೇ ಇರೋದು. ಓಕೆ ಓಕೆ, ನೈಸ್ ನೈಸ್. ಹಾರ್ಟ್ ಆಫ್ ದ ಸಿಟಿ ಅಂತ ಗೈಸ್. ಹಾಂ, ವಾಶಿ ವಾಶಿ. ನಾನು ರಾಶಿ ಅಂತ ಇದ್ದೀನಿ. ರಾಶಿ ಅಲ್ಲ, ವಾಶಿ. ವಾಶಿ ಫೇಮಸ್ ಪ್ಲೇಸ್ ಇನ್ ಮುಂಬೈ. ನವಿ ಮುಂಬೈ ಅಂತ ಗೈಸ್. ಯಾ, ಮುಂಬೈ ಒಟ್ನಾಗ ಒಂದು ಮುಂಬೈ ಸೇರ್ಸ್ಕೊಬಿಡಿ ಜೊತೆ ಆಗ್ಬೇಕು. ನಮ್ಮ ವಿದ್ಯಾರಣ್ಯಪುರನು ನ್ಯೂ ಬೆಂಗಳೂರು. ನ್ಯೂ ಬೆಂಗಳೂರು ನಮ್ಮದು. ನಾವು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ನಾನು ಸುಮ್ಮನೆ ಹೇಳ್ತಾ ಇರೋದ ಮೇಲೆ ನಾನು ಇದು ಮಾಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೈಸ್. ಏನಿದೆ ಆಂಟಿ ಅಲ್ಲಿ? ಸಾಯಿಬಾಬಾ ಮಂದಿರು. ಓಕೆ. ಸಂತು. ಓಕೆ. ಈಗ ಅದು ರಿನೋವೇಟ್ ಮಾಡ್ತಾ ಇದ್ದಾರೆ. ಓ, ಹಿಂದ್ಗಡೆ ಇರೋದು ಅದು? ಇಲ್ಲೇ ಇತ್ತು. ಓ, ಸ್ಟ್ಯಾಚುನಾ? ದೇವಸ್ಥಾನ. ಗೈಸ್ ಗಾಡಿಯಲ್ಲಿ 1 hour ಫುಲ್ ನಿದ್ದೆ ಮಾಡ್ಕೊಂಡು ಬಂದಿದ್ದೆ. ನಿದ್ದೆ ಮಾಡಿಲ್ಲ ನಾನು. ನನಗೇನೋ ಒಂಥರ ನಮಗೆಲ್ಲ ಸೌಂಡ್ ಕೇಳಿಸ್ತಾ ಇತ್ತು. 1 hour ನಾನು ಅಷ್ಟೇ ನೆನ್ನೆ ನೈಟ್ ನಿದ್ದೆ ಮಾಡಿದ್ದೆ. ಅಲ್ಲ, ಮಧ್ಯಾಹ್ನ ಮಲ್ಕ ಅಂದ್ರೆ ಏನು ಮಾಡಿದೆ? ಜಾಗ ಚೇರಿದ್ದು ನೋಡಿ ಗೈಸ್, ಮತ್ತೇನು ಮಾಡೋದು? ಇಲ್ಲಿ ಬಿಲ್ಡಿಂಗ್ ನೋಡಿ ಸೈಕಾಗಿದೆ, ಎಷ್ಟು ದೊಡ್ಡದು. ಜಗನ್ನಾಥ್ಪುರಿಗೆ ಬಂದ್ಬಿಟ್ರಿ ಮುಂಬೈಯಿಂದ. ಅಲ್ಲಿದೆ ನೋಡಿ. ಇದೇ ಟೆಂಪಲ್ಗೆ ಹೋಗ್ತಾ ಇರೋದು, ಇಸ್ಕಾನ್. ಸುಮ್ಮನೆ ಹೇಳ್ದ, ಇದು ಇಸ್ಕಾನ್ ಅಂತೆ. ಮುಂಬೈ ಇಸ್ಕಾನ್. ಬಾ ನೋಡು ನಿಮ್ಮ ಬಾಸ್ದು. ಗೈಸ್, ನಾನು ನಿಜವಾಗ್ಲೂ ಆನೆ ಅನ್ಕೊಂಡ್ಬಿಟ್ಟೆ. ಅದನ್ನು ರಿಯಲ್ ಆನೆ ಥರನೇ ಇಲ್ಲ ಅದು ನೋಡೋದಕ್ಕೆ. ನಾನು ಸೀರಿಯಸ್ಲಿ ನಿಜವಾಗ್ಲೂ ಆನೆ ಅನ್ಕೊಂಡ್ಬಿಟ್ಟೆ. ಬನ್ನಿ ಇವಾಗ ಕೃಷ್ಣ ದರ್ಶನ ಮಾಡೋಣ. ಇಸ್ಕಾನ್ ಎಲ್ಲ ಕಡೆ ಇರುತ್ತೆ. ಹಾಂ, ಲಾಸ್ಟ್ ವೀಕ್ ಅನ್ಸುತ್ತೆ. ಲಾಸ್ಟ್ ವೀಕ್. ಹೇಗೆ ಇಸ್ಕಾನ್ ಇದು ದೊಡ್ಡದಾಯ್ತು ಗೈಸ್. ನಮ್ಮನೆ ಹತ್ರಗಿಂತ ಇದು ತುಂಬ ದೊಡ್ಡದಿದೆ. ಹಾಂ, ಏನೇ ನಾವು ಮಾಡೋರೆ ಮೇಲ್ಗಡೆ. ಸರಿ, ತೋರಿಸ್ತೀನಿ ಬನ್ನಿ ಹೋಗೋಣ. ಪ್ರೀತಿಯ ರಾಧೆ ಪ್ರತಿಕ್ಷಣ ಕಾದೆ, ಏನನು ಮಾಡಲಿ ನಾನು, ಯಾರಿಗೆ ಹೇಳಲಿ. ಗೋಪಾಲ ಗೋಪಿ ಕೃಷ್ಣ, ಮಾಯಾವಿ ಮಾಯಾ ಕೃಷ್ಣ. ಗೈಸ್, ಇವಾಗ ಅದು ನಾರಾಯಣ ಟೆಂಪಲ್ ಕರ್ಕೊಂಡು ಬಂದವರೆ ಗೈಸ್. ಅಲ್ಲಿ ನೋಡಿ ನಮ್ಮ ಬಾಸ್ ಇದ್ದಾರೆ. ಜೈ ಶ್ರೀರಾಮ್. ಶನಿವಾರ
ಏನಕ್ಕೆ ಹಿಂಗೆ ಲೈಟ್ಸ್ ಹಾಕೋರು ಗೊತ್ತಿಲ್ಲ, ಫುಲ್ ಜಿಗಿ ಜಿಗಿ ಹ್ಯಾಪನಿಂಗ್ ಹಿಯರ್. ರಾಧಿಕಾ ಪಂಡಿತ್ ಫ್ಯಾನ್ ಬಂದಿದ್ದಾರೆ ಅಂತ. ಫಸ್ಟ್ ಟೈಮ್ ನಾನು 6 years ಅವಳು ನಿದ್ದೆಗೋಸ್ಕರ ಕ್ರೇವ್ ಮಾಡ್ತಾ ಇರೋದು ನೋಡಿರೋದು. ನಿನ್ನೆ ನಾನು ಲಿಟ್ರಲಿ 1 hour ಅಷ್ಟೇ ಮಲ್ಕೊಂಡಿರೋದು ಗೊತ್ತಾ. ಓ ನಿಂಗೆ ಹೆಂಗೆ ಗೊತ್ತು? ಅವತ್ತು ನಾನು ಅವಳು ನಿದ್ದೆ ಮಾಡ್ತೀನಿ ಅಂದ್ಬಿಟ್ಟು ಅಂತ ಮಾಡಿಬಿಟ್ಟು ಅಂದಿದ್ದೆ. ಇಲ್ಲ ಸ್ಪಾಟಿಕಲ್ಲೂ ಆ್ಯಕ್ಚುಲಿ ಅಂದಿರಲಿಲ್ಲ, ಮಂತ್ರಾಲಯಲ್ಲೂ ಅಂದಿರಲಿಲ್ಲ. ಬಟ್ ಟುಡೇ ಐ ಆಮ್ ರಿಯಲಿ ಟಯರ್ಡ್ ಮ್ಯಾನ್. ಅದಟ್ಟು ಫ್ಲೈಟ್ వచ్చి ಎಕ್ಸ್ಪೀರಿಯನ್ಸ್ ಹೇಳಿಲ್ಲ, ಆಮೇಲೆ ಹೇಳ್ತೀನಿ ನಿಮಗೆ. ನನ್ನ ರಿಯಾಕ್ಷನಲ್ಲೇ ಗೊತ್ತಾಗ್ಬಿಟ್ಟಿದೆ ಇದು. ನೋಡಿ ಹೋಗೋರು ಪ್ಲೀಸ್ ಅವ್ರು ವ್ಲಾಗ್ ನೋಡ್ಬಿಟ್ಟು ಮಾತ್ರ ಹೋಗ್ಬಿಟ್ಟು. ನಾನು ವ್ಲಾಗ್ ನೋಡ್ಬಿಟ್ಟೆ ಹೋಗಲ್ಲ ಅಂದ್ಬಿಟ್ಟೆ. ಎನಿವೇಸ್ ಚೆನ್ನಾಗಿ ನಿಮ್ಮ ಇಷ್ಟ ಆಗೈತೆ, ನಂಗೆ ಗೊತ್ತಿಲ್ಲ, ಸುಮ್ಮನೆ ನಾನು ಹೇಳಿದ್ರೆ ಇದು ನಿಮ್ಮ ಪೊಟೆನ್ಷಿಯಲ್, ನಿಮ್ಮ ಕೆಪಾಸಿಟಿ. ಚಾಯ್ಸ್. ನನಗೆ ಮೋಷನ್ ಸಿಕ್ನೆಸ್ ಇದೆ, ನಿಮ್ಗೆ ಗೊತ್ತಿರೋ ಹಾಗೆ, ಅದಕ್ಕೋಸ್ಕರ ಅಷ್ಟೇ. ಸರಿ, ಆಮೇಲೆ ಮಾತಾಡ್ತೀನಿ. ಇವಾಗ ಅದೇನೋ ಬಾಲಾಜಿ ಟೆಂಪಲ್ ಕರ್ಕೊಂಡು ಬರ್ತಾರೆ ಗೈಸ್. ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಏನು ಮಾಡೋಣ, ತಡ್ಕೋಬೇಕು. 8 ದಿವಸ ತಡ್ಕೋಬೇಕಲ್ಲ. ಒಂದಿನ ಆಗೋದು ಗೈಸ್. ನಾನು ಇನ್ನೇನು ಒಂದೇ ವಾರ ಆಮೇಲೆ ನಮ್ಮ ಮನೆಯಲ್ಲ ನಿಲ್ತೀನಿ. ಎಸ್, ನಮೋ ವೆಂಕಟೇಶಾಯ ನಮ್ಮ ಹಾಲರ್ ಗೈಸ್. ಇಲ್ಲಿ ನೋಡಿ ನನ್ನ ಫೇವ್ರೇಟ್ ಬೈಕು. ಅದೇ ನನಗೆ ಬ್ಲ್ಯಾಕ್ ಆ್ಯಂಡ್ ಗೋಲ್ಡಲ್ಲಿ ಬರುತ್ತಲ್ಲ ಅದು ಇಷ್ಟ. ಮುಂಚೆ ಬರೋದು ಅನ್ವಿತಾ ಸ್ಟಾರ್ಟಿಂಗು ಬ್ಲೂ ವೈಟಲ್ಲಿ, ಅದು ಚೆನ್ನಾಗಿತ್ತು. ಇದೊಂಥರ ಜೆಟ್ ಬ್ಲೂ, ಡಾರ್ಕ್ ಬ್ಲೂ ಐತೆ ವಿತ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಓಕೆನಾ? ಹಾಂ, ಬ್ಲ್ಯಾಕಿ ಅವರಪ್ಪ ಇದು ಬಂದ್ಬಿಟ್ಟೈತ್ಲೇ ಗೈಸ್. ಬ್ಲ್ಯಾಕಿ ಬಂದ್ಬಿಟ್ಟು ನನ್ನ ಒನ್ ಆಫ್ ದ ಡಾಗ್ ನಮ್ಮ ಮನೆ ಹತ್ರ. ಮೈ ಒನ್ ಆಫ್ ದ ಡಾಗ್. ಅಯ್ಯೋ ದರ್ಶನ ಆಯ್ತು ಗೈಸ್ ಒಳಗಡೆ. ಯಾರೊಂದು ಫ್ರೆಂಡ್ ಬಗ್ಗೆ ಎತ್ಕೊಂಡು ಹೋಗ್ತಾರೆ.